ಡಾಕ್ಟರ್ ನವೀನ್ ಭಟ್ ಗಂಗೋತ್ರಿ, ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದವರು. ಪಾಣನೀಯ ವ್ಯಾಕರಣ ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿ ಮುಗಿಸಿ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನ ಮುಂದುವರಿಸಿರುತ್ತಾರೆ. ಪ್ರಸ್ತುತ ಬೆಂಗಳೂರಿನ ಚಾಣಕ್ಯ ವಿಶ್ವವಿದ್ಯಾಲಯದ ಭಾರತೀಯ ಜ್ಞಾನ ಪರಂಪರಾ ಕೇಂದ್ರದಲ್ಲಿ ಸಹ ಪ್ರಾಧ್ಯಾಪಕರಾಗಿ ವೃತ್ತಿ ನಿರತರಾಗಿರುತ್ತಾರೆ. ಬರಹ, ಚಿಂತನ, ಕಥಾಕಥನದಲ್ಲಿ ಆಸಕ್ತಿ, ಕನ್ನಡ, ಇಂಗ್ಲಿಷ್ ಮತ್ತು ಸಂಸ್ಕೃತ ಬರವಣಿಗೆಗೆ ಹಾಗೂ ಅನುವಾದದಲ್ಲಿ ತಮ್ಮನ್ನ ಪೂರ್ಣವಾಗಿ ತೊಡಗಿಸಿಕೊಂಡಿರುತ್ತಾರೆ. ಇದುವರೆಗೆ ಇವರು ಬರೆದ 6 ಪುಸ್ತಕಗಳು ಪ್ರಕಾಶಗೊಂಡಿವೆ. ಪ್ರಜಾವಾಣಿ, ಉತ್ಥಾನ, ವಿಕ್ರಮ, ಹೊಸದಿಗಂತ, ಕರ್ಮವೀರ, ತುಷಾರ, ತರಂಗ ಇತ್ಯಾದಿ ಪತ್ರಿಕೆಗಳಲ್ಲಿ ಇವರ ಲೇಖನ ಮತ್ತು ಚಿಂತನೆಗಳು ಪ್ರಕಟಗೊಂಡಿವೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಹಾಗೂ ಮಿಥಿಕ್ ಸೊಸೈಟಿಯವರ ಪರವಾಗಿ ನಾವು ಹೃದಯ ತುಂಬಿದ ಸ್ವಾಗತವನ್ನ ಬಯಸುತ್ತೇನೆ. ಕಿರಂತಿ ಮಂಗಲಸ್ಮಿರಿ ಕಟಾಕ್ಷೈ ಕರುಣಾಮೃತಂ ಸಮಯೇ ಸನ್ನಿಧತ್ತಾನ್ಮೇ ಸೂಕ್ತಿಧೇನು ಸರಸ್ವತಿ. ಸಭೆಗೆ ನಮಸ್ಕಾರ. ಎಲ್ಲ ಗುರು ಹಿರಿಯರನ್ನು, ಜ್ಯೇಷ್ಠರನ್ನು ಮತ್ತು ಜ್ಞಾನವೃದ್ಧರನ್ನು ಅಭಿವಂದಿಸಿ, ಎಲ್ಲ ಯುವಕರನ್ನು, ಪುಟ್ಟ ಮಕ್ಕಳನ್ನು ಅಭಿನಂದಿಸಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಾದಂಬರಿಯ ಅವಲೋಕನಕ್ಕಾಗಿ ನನಗೆ ಕೊಡಲ್ಪಟ್ಟ ಯುಗಾವತಾರ ಕೃತಿಯ ಕುರಿತಾಗಿ ನಾನು ಇದುವರೆಗೆ ಕಂಡ ಅವಲೋಕನವನ್ನು, ಇದರ ಕುರಿತಾಗಿ ಇದುವರೆಗೆ ಬಂದಿರುವ ಚಿಂತನೆಗಳನ್ನು ನಾನು ಗ್ರಹಿಸಿದ್ದನ್ನು ತಮ್ಮ ಮುಂದೆ ಕಾಲಾವಕಾಶದ ಮಿತಿಯಲ್ಲಿ ಹಂಚಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತೇನೆ. ಪ್ರಾಯಃ ಇಲ್ಲಿ ಸೇರಿದ ರಾಷ್ಟ್ರಚಿಂತಕರಲ್ಲಿ ಯುಗಾವತಾರ ಕೃತಿಯ ಕುರಿತಾಗಿ ಕೇಳದೇ ಇರುವವರು ಅಥವಾ ಆ ಕೃತಿಯನ್ನು ಓದದೇ ಇರೋರು ತುಂಬಾ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಂತ ನನ್ನ ಪರಿಭಾವನೆ. ರಾಷ್ಟ್ರ ಅನ್ನುವ ಚಿಂತನೆ ಬಂದಾಗ ಅಥವಾ ಸ್ವರಾಜ್ಯ ಅನ್ನುವ ಪದದ ಪರಿಚಯ ಆಗುವಾಗ ಯುಗಾವತಾರದ ಹೆಸರನ್ನ ಕೇಳದೆ ಮುಂದೆ ಹೋಗುವಂತಹ ಪರಿಸ್ಥಿತಿಯೇ ಇಲ್ಲ. ಹಾಗಿದೆ ಆ ಕೃತಿಯ ಪ್ರಭಾವ. ಹೊವೆ ಶೇಷಾದ್ರಿ ಸಂಘದ ವಲಯದಲ್ಲಿ ಅಥವಾ ಸಂಘಟನೆಯ ಹಿನ್ನೆಲೆಯ ಪರಿಚಯ ಇರುವವರಿಗೆ ತುಂಬಾ ಗೊತ್ತಿರುವಂತಹ ಹೆಸರು. ಅವರ ಹೆಸರನ್ನ ಇವತ್ತು ನಾವು ಹೇಳೋದಕ್ಕೂ ಕೂಡ ಪುಣ್ಯ ಮಾಡಿರ್ಬೇಕು ಅನ್ನುವಂತಹ ಸ್ಥಿತಿ ಇದೆ. ತಮ್ಮ ಜೀವನವನ್ನ ಸಂಘಟನೆಯ ಕಾರ್ಯಕ್ಕೆ ಮುಡಿಪಾಗಿಟ್ಟವರು. ಅದರ ಜೊತೆಗೇನೆ ಕನ್ನಡ, ಇಂಗ್ಲಿಷ್ ಇತ್ಯಾದಿ ಭಾಷೆಗಳಲ್ಲಿ ನಿರಂತರವಾಗಿ ಬರವಣಿಗೆಯನ್ನ ಮಾಡಿದವರು. ಈ ಕೃತಿ ವಸ್ತುತಃ ಹೊವೆ ಶೇಷಾದ್ರಿಯವರ ಕೃತಿ ಕೇವಲ ಒಂದು 6-8 ತಿಂಗಳ ಅವಧಿಯಲ್ಲಿ ಮೂಡಿ ಬಂದಿರುವಂತಹ ಕೃತಿ. ಅದಕ್ಕೋಸ್ಕರ ಅವರು ಮಾಡಿರುವ ಅಧ್ಯಯನ ವಿಸ್ತಾರವಾಗಿದ್ರು ಕೂಡ ಅದು ವಸ್ತುತಃ ಮೂಲತಃ ಬಂದಿದ್ದು ಉಪನ್ಯಾಸದ ರೂಪದಲ್ಲಿ. 8 ದಿವಸಗಳ ಕಾಲ ಬೆಂಗಳೂರಿನಲ್ಲಿಯೇ ಆದಂತಹ ಉಪನ್ಯಾಸದ ಸಾರ ಸಂಗ್ರಹವನ್ನ ಸರ್ಜನಾತ್ಮಕ ರೀತಿಯಲ್ಲಿ ಅವರೇ ಮಾಡಿಕೊಟ್ಟಿದ್ದು. 1967 ನಮ್ಮಲ್ಲಿ ಬಹಳಷ್ಟು ಜನ ಪ್ರಾಯಣ ಯಾರು ಕೂಡ ಹುಟ್ಟಿರಲಿಲ್ಲ ಆ ಕಾಲ. ಆ 8 ದಿವಸಗಳ ಉಪನ್ಯಾಸವನ್ನ ತಾವೇ ಸ್ವತಃ ಕುಳಿತು ಬರೀತಾರೆ. ಬರವಣಿಗೆಗೂ ಮಾತನಾಡುವುದಕ್ಕೂ ತುಂಬಾ ವ್ಯತ್ಯಾಸ ಬರುತ್ತೆ. ಒಬ್ಬನೇ ಕೃತಿಕಾರ, ಒಬ್ಬನೇ ವಿದ್ವಾನ್ ಬರೆಯುವಾಗ ಮತ್ತು ಮಾತನಾಡುವಾಗ ಭಿನ್ನವಾದ ಶೈಲಿಯನ್ನ ಅವಲಂಬಿಸ್ತಾನೆ. ನೀವು ಈ ಹಿನ್ನೆಲೆಯನ್ನ ತಿಳಿಯದೆ ಯುಗಾವತಾರ ಕೃತಿಯನ್ನ ಓದ್ಕೊಂಡ್ರೆ ಇದು ಕೃತಿಗೋಸ್ಕರವೇ ಮಾಡಿದ ಪ್ರಯತ್ನ ಅಂತ ಅನ್ನಿಸ್ಬಿಡಬಹುದು. ಆದ್ರೆ ವಸ್ತುತಃ ಅದು ಮೂಲತಃ ಮೂಡಿ ಬಂದಿದ್ದು ಉಪನ್ಯಾಸದ ರೀತಿಯಲ್ಲಿ. ಹೊಂಗಸಂದ್ರ ವೆಂಕಟರಾಮಯ್ಯ ಶೇಷಾದ್ರಿ, ಹೊವೆ ಶೇಷಾದ್ರಿ ಅಂತ ತುಂಬಾ ಪ್ರಸಿದ್ಧವಾಗಿ ನಾವು ಕೇಳ್ತೇವೆ. ಅವರ ಪೂರ್ತಿ ಹೆಸರನ್ನ ನಾವು ಕಾಣ್ಲಿಕ್ಕೆ ಸಿಗೋದು ಅಪರೂಪ. HV ಶೇಷಾದ್ರಿ ಅಂತ ಇಂಗ್ಲಿಷ್ ಅಲ್ಲೂ ಕೂಡ ಅವರ ನಾಮ ಪ್ರಸಿದ್ಧವಾಗಿದೆ. ಯುಗಾವತಾರ ಕೃತಿಯನ್ನ ಯಾಕೆ ಓದಬೇಕು ಅನ್ನೋದಕ್ಕೆ ಅವರೇ ಕೊಟ್ಟಿರುವಂತಹ ಹಿನ್ನೆಲೆ ಇದೆ. ಉಪನ್ಯಾಸದ ಶುರುವಾತಿನಲ್ಲಿ ಅವರು ಕೊಟ್ಟಂತಹ ಹಿನ್ನೆಲೆ ಇವತ್ತು ಆ ಕೃತಿಯನ್ನ ಓದುವಾಗ ಕೂಡ ಒಂದೊಳ್ಳೆಯ ಹಿನ್ನೆಲೆಯಾಗಿ ನಮಗೆ ಒದಗುತ್ತೆ. 1967ರ ಹೊತ್ತು ಹೇಗಿರಬಹುದು, ಆವಾಗಿನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕು ಶೈಶವದ ಕಾಲದಲ್ಲಿ ಇತ್ತು ಭಾರತದ ಪೊಲಿಟಿಕಲ್ ಇಂಡಿಯಾ ಅಂತ ಯಾವನ್ನು ಕರಿತೀವಿ ಅದು. ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಒಂದಷ್ಟು ಸಂಗತಿಗಳು ಬದಲಾಗಿಲ್ಲ. ಅದೇ ಕಾರಣಕ್ಕೆ ಹೊವೆ ಶೇಷಾದ್ರಿಯವರ ಯುಗಾವತಾರ ಕೃತಿ ಇವತ್ತಿಗೂ ಕೂಡ ಪ್ರಸ್ತುತತೆಯನ್ನ ಕಾದುಕೊಳ್ಳುತ್ತೆ. ತಾವು ಬರೀಲಿಕ್ಕಿರುವ ಅಥವಾ ಮಾಡಲಿಕ್ಕಿರುವ ಉಪನ್ಯಾಸಕ್ಕೆ ಹಿನ್ನೆಲೆಯಾಗಿ ಅವರು ಭಾರತದಲ್ಲಿ ವಿಚ್ಛಿದ್ರವಾಗಿ ಹೋಗಿದ್ದ ಹಿಂದೂ ಪ್ರಜ್ಞೆಯ ಕುರಿತಾಗಿ ಮಾತಾಡಿ ಹೇಳ್ತಾರೆ. ಇದನ್ನ ತಮ್ಮ ಉಪನ್ಯಾಸಕ್ಕಷ್ಟೇ ಮುನ್ನುಡಿಯಾಗಿ ಕೊಡದೆ ಸಾಕ್ಷಾತ್ ಶಿವಾಜಿ ಅನ್ನುವ ಆ ಮಹಾಮೇರು ವ್ಯಕ್ತಿತ್ವದ ಅವತಾರಕ್ಕೂ ಕೂಡ ಇದನ್ನ ಹಿನ್ನೆಲೆಯಾಗಿ ಒದಗಿಸಿಕೊಡ್ತಾರೆ. ಯಾವ ಕಾಲ ಅದು?
1630 ಆ ಹೊತ್ತಿಗೆ ಪ್ರಾಯಣ ಭಾರತದ ಎಲ್ಲ ಆಶೋತ್ತರಗಳು ಒಂದು ಹಂತಕ್ಕೆ ಮುಗಿದು ಹೋಗಿತ್ತು. 12ನೇ ಶತಮಾನದಿಂದ ಆರಂಭಿಸಿ ಉತ್ತರದಿಂದ ಶುರುವಾದ ದಾಳಿ 13ನೇ ಶತಮಾನಕ್ಕೆ ದಕ್ಷಿಣ ಭಾರತಕ್ಕೆ, ಅಂದ್ರೆ ಭೌಗೋಳಿಕವಾಗಿ ಗುರುತಿಸಲ್ಪಟ್ಟ ದಕ್ಷಿಣ ಭಾರತಕ್ಕೆ, ಇಂಡಿಯಾ, ಇದು ಒಂದೇ ಭಾರತ. ಆದ್ರೆ ವಿಂಧ್ಯ ಪರ್ವತವನ್ನ ದಾಟಿ ಮೊಘಲರ ಆಕ್ರಮಣ ಆದ್ಮೇಲೆ, ಹೊಯ್ಸಳ ಮನೆತನವೂ ಕೂಡ ಮುಗಿದು ಹೋದ ಮೇಲೆ, ಮತ್ತೆ ಹಕ್ಕಬುಕ್ಕರ ಕೈಯಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ ಅದು ಕೂಡ ಮುಗಿದು ಹೋದ ಮೇಲೆ ಭಾರತದ ಪ್ರಾಯೇಣ ಎಲ್ಲಾ ರಾಷ್ಟ್ರೀಯ ಆಶೋತ್ತರಗಳು ಮುಗಿದೇ ಹೋಗಿದ್ದಂತಹ ಹೊತ್ತು, ಆ ಒಂದು ವ್ಯಾಕ್ಯೂಮ್ ಸಮಯ ಅಂತ ಏನ್ ಹೇಳ್ತೀವಿ, ಅಲ್ಲಿ ಹೊತ್ತಿಕೊಂಡಂತಹ ಕಿಡಿ, ಸಹ್ಯಾದ್ರಿಯ ಕಿಡಿ ಅಂತ ಕರೀತಾರೆ ಶೇಷಾದ್ರಿಯವರು, ಅದು ಶಿವಾಜಿ. ಈ ವೈಭವೋಪೇತವಾದ ಒಂದು ಹಿನ್ನೆಲೆಯನ್ನ ಸಾಕ್ಷಾತ್ ಶಿವಾಜಿಯ ವ್ಯಕ್ತಿತ್ವದ ಅವತಾರಕ್ಕೇನೆ ಕಟ್ಟಿಕೊಟ್ಟು ತಮ್ಮ ಕೃತಿಗೂ ಕೂಡ ಅದೇ ಹಿನ್ನೆಲೆಯನ್ನ ಕಟ್ಟಿಕೊಡ್ತಾರೆ. ಆ ಹೊತ್ತಿಗೆ ಶಿವಾಜಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಇವತ್ತಿಗೂ ಕೂಡ ಪೋರ್ಟ್ರೇ ಮಾಡುವಂತಹ ನಾನಾ ಪ್ರಯತ್ನಗಳು ಸಾಹಿತ್ಯ ವಲಯದಲ್ಲಿ ಅಥವಾ ಮಾಧ್ಯಮ ವಲಯದಲ್ಲಿ ಪ್ರಚಲಿತವಾಗಿದ್ವು ಅನ್ನೋದು ಅವ್ರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಕೆಲವರು ಶಿವಾಜಿಯನ್ನ ಪುಂಡ ಅಂತ ಕರೀತಾರೆ. ಆ ಕರೆಯುವವರ ಹಿನ್ನೆಲೆ ಏನು ಅನ್ನುವುದನ್ನು ಕೂಡ ಕೃತಿಕಾರರು ಗುರುತಿಸ್ತಾರೆ. ಎಂಥವರು ಶಿವಾಜಿಯನ್ನ ಪುಂಡ ಎಂದು ಕರೀತಾರೆ ಅಂತ. ಕೆಲವರು ಶಿವಾಜಿಯನ್ನ ಬಡವರ ದಂಗೆಯ ಹರಿಕಾರ, ಅಂದ್ರೆ ಶ್ರೀಮಂತಿಕೆಯ ವಿರುದ್ಧ ಬಡವರನ್ನು ಗುಂಪುಗೂಡಿಸಿ ಕ್ರಾಂತಿಯನ್ನ ಮಾಡಿದಂಥವ್ರು ಅಂತ ಗುರುತಿಸ್ತಾರೆ. ಹೀಗೆ ಗುರುತಿಸೋರು ಯಾರು ಅನ್ನೋರು ಕೂಡ ಸ್ಪಷ್ಟವಾಗಿ ಅವರು ಬರೆದಿದ್ದಾರೆ. ಈಗ ನಾನು ಹೇಳೋದ್ರ ಮೂಲಕ ನಿಮಗೆ ಅರ್ಥ ಕೂಡ ಆಗಿರುತ್ತೆ. ಈ ಶ್ರೀಮಂತರೆಲ್ಲ ದುಷ್ಟರು, ಬಡವರೆಲ್ಲ ತುಂಬಾ ಪುಣ್ಯವಂತರು ಅಥವಾ ಪುಣ್ಯಶಾಲಿಗಳು, ಅವರು ಶ್ರೀಮಂತಿಕೆಗೆ ಬಡವನ ರಕ್ತವೇ ಕಾರಣ ಇತ್ಯಾದಿ ಸಿದ್ಧಾಂತ ಎಲ್ಲಿಂದ ಬರುತ್ತೆ. ಈ ಎಲ್ಲವನ್ನೂ ಕೂಡ ಗುರುತಿಸಿ ಹಾಗಲ್ಲ ಅನ್ನುವ ಇನ್ನೊಂದು ನೆರೆಟಿವ್ ಅನ್ನ ಅಥವಾ ಇನ್ನೊಂದು ಪೋರ್ಟ್ರೇಯಲ್ ಆಫ್ ಶಿವಾಜಿಯನ್ನ ಕಾಣಿಸಿಕೊಟ್ಟದ್ದು ಹೊಗೆ ಶೇಷಾದ್ರಿಯವರ ಕೃತಿ. ಆ ಹೊತ್ತಿಗೆ ಅವರು ತಮ್ಮ ಕೃತಿಯಲ್ಲಿ ಹೇಳುವ ಹಾಗೆ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಹೀಗೆ ಮನಮುಟ್ಟುವಂತಹ, ಇತಿಹಾಸಕ್ಕೆ ಯಾವುದೇ ಅಪಚಾರವನ್ನ ಬಗೆದಿರುವಂತಹ ಪ್ರಸಿದ್ಧವಾದ ಕೃತಿಗಳು ಇರಲಿಲ್ಲ ಅನ್ನೋದು. ಅವರು ತಮ್ಮ ಕೃತಿಗೆ ಮೂಲವಾಗಿ ತೆಗೆದುಕೊಂಡದ್ದು ಮರಾಠಿ ಲೇಖಕರನ್ನು, ಹಾಗೇನೆ ಜುನಾಥ್ ಸರ್ಕಾರ್ ಅವರನ್ನು, ಹಾಗೇನೆ ಹಲವಾರು ಲಾವಣಿಗಳನ್ನ ಉದ್ಧರಿಸ್ತಾರೆ. ಇವತ್ತಿಗೂ ಕೂಡ ಮಹಾರಾಷ್ಟ್ರದ ಮನೆಗಳಲ್ಲಿ ಜನರ ನಿತ್ಯದ ನಾಮಜಪದಲ್ಲಿ ಬಂದು ಹೋಗುವ ಹೆಸರು ಶಿವಾಜಿದು. ಅದಕ್ಕೆಲ್ಲ ಕಾರಣ ಮಹಾರಾಷ್ಟ್ರದ ಭಾಷೆಯಲ್ಲಿ ಇವತ್ತಿಗೂ ಕೂಡ ಜೀವಂತ ಇರುವಂತಹ ಆ ಲಾವಣಿ ಸಂಸ್ಕೃತಿ. ಮತ್ತು ಲಾವಣಿ ಕೇವಲ ಶಿವಾಜಿಯ ಕಥೆಯನ್ನೊಂದೇ ಅಲ್ಲ, ಶಿವಾಜಿಯ ಜೊತೆಗೆ ಸ್ವರಾಜ್ಯಕ್ಕಾಗಿ ತಮ್ಮನ್ನು ಅರ್ಪಿಸಿರುವ ಹಲವಾರು ಮಹಾ ಕ್ಷಾತ್ರ ತೇಜಃಪುಂಜಗಳ ನೆನಪನ್ನ ಉಳಿಸ್ಕೊಂಡು ಬಂದಿದೆ. ಆ ಲಾವಣಿಗಳನ್ನ ಇದ್ದಕ್ಕಿದ್ದ ಹಾಗೇನೆ ತಂದು ಇಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ ಹೊಗೆ ಶೇಷಾದ್ರಿಯವರು. ಅವರು ಇಷ್ಟು ಸ್ಪಷ್ಟವಾಗಿ ಆದಿಯಲ್ಲೇ ತಮ್ಮ ಮಾತನ್ನು ಹೇಳ್ಕೊಂಡು ಬಿಡ್ತಾರೆ, ಇತಿಹಾಸಕ್ಕೆ ಎಳ್ಳಷ್ಟೂ ಕೂಡ ಅಪಚಾರ ಆಗದೇ ಇರೋ ಹಾಗೆ ನಾನು ಈ ಕೃತಿಯನ್ನ ಕಟ್ಕೊಡ್ತೀನಿ ಅಂತ. ಆ ದೃಷ್ಟಿಯಿಂದ ನೋಡುವಾಗ ಇದನ್ನು ನಾವು ಪೂರ್ತಿ ಸರ್ಜನಾತ್ಮಕವಾದ ಕೃತಿ ಅಥವಾ ಕ್ರಿಯೇಷನ್ ಅಂತ ಏನು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಅವರು ಬಳಸಿರುವ ಭಾಷೆ ಇದೆಯಲ್ಲ, ನನಗೆ ಇವತ್ತಿಗೂ ನೆನಪಿದೆ. ನಾನು ಈ ಕೃತಿಯನ್ನು ಓದಿದಾಗ ಪ್ರಾಯ ಉನ್ನತ ಪ್ರೈಮರಿ ಸ್ಕೂಲ್ ಅಂತ ಹೇಳ್ತೀವಲ್ಲ, 7ನೇ ತರಗತಿ ಹೊತ್ತಿನ ಕಾಲ ಅದು. ಆ ಹೊತ್ತಿನಲ್ಲಿ ಓದಿದ್ದು ಕೂಡ ಇವತ್ತಿಗೂ ಆ ಮೈನವಿರೆದ್ದ ಅನುಭವ ನೆನಪಿನಲ್ಲಿ ಇದೆ. ಆ ಭಾಷೆ, ಅವರು ಬಳಸಿರುವ ಭಾಷೆ, ಕೆಲವೊಂದು ಪದಗಳನ್ನ ನಾನು ಗುರುತಿಸ್ಕೊಂಡಿದ್ದೀನಿ. ಅವರ ಕುರಿತಾಗಿ ಮುಂದೆ ಬಂದಿರುವಂತಹ ಸಾಹಿತ್ಯ ಅದನ್ನು ಕೂಡ ತಗೊಳ್ತಾರೆ. ಶೇಷಾದ್ರಿಯವರ ಕೃತಿ ಓಪನ್ ಅಪ್ ಆಗುವಂಥದ್ದು ಅಥವಾ ತೆರೆದುಕೊಳ್ಳೋದು ಹೇಗೆ ಅಂತಂದ್ರೆ, ಒಬ್ಬ ಸನ್ಯಾಸಿ ಸಮುದ್ರದ ಅಲೆಗಳಿಗೆ ಮುಖ ಕೊಟ್ಟು ಏನೋ ಒಂದು ಶ್ಲೋಕವನ್ನ ಗುರುಗಿಕೊಳ್ತಾ ಇರ್ತಾನೆ. ಆ ಶ್ಲೋಕ ತುಂಬಾ ಪ್ರಸಿದ್ಧವಾದ್ದೇನೆ, ಅಂದ್ರೆ ಆ ಪದ್ಯ ತುಂಬಾ ಪ್ರಸಿದ್ಧವಾದ್ದೇನೆ. ದವಾದ್ರಮ ದಂಡ ಪರ ಚಿತ್ತಾ ಮೃಗ ಝಂಡ ಪರ ಭೂಷಣ ಬಿತಂಡ ಪರ ಜೈಸೆ ಮೃಗ ರಾಜ ಹೇ ತೇಜತಮ ಅಂಶ ಹರ ಕಾನಜಿಮ ಕಂಸ ಪರ ಕ್ಯೋಂ ಲೇಚ್ಛ ವಂಶ ಪರ ಶೇರ್ ಶಿವರಾಜ ಹೇ. ಇದನ್ನ ಬರೆದವನು ಭೂಷಣ ಕವಿ, ಶಿವಾಜಿಯ ಸಮಕಾಲಿಕ ಮತ್ತು ಶಿವಾಜಿಯ ಕುರಿತಾಗಿ ಬರೆದಿರುವಂತಹ ತನ್ನ ಕೃತಿಯಲ್ಲಿ ಇದನ್ನ ಬಳಸ್ಕೊಂಡಿದ್ದಾನೆ. ಈ ಪದ್ಯವನ್ನು ತಂದಿದ್ದಾನೆ. ಎಷ್ಟು ಪ್ರಭಾವಿಯಾದ ಪದ್ಯ ಅಂತಂದ್ರೆ, ಶಿವಾಜಿಯ ಜೀವನದ ಕುರಿತಾಗಿ ಮಾಡಲು ಹೊರಟಿರುವ ನಮ್ಮ ಕಾಲದ, ಅಂದ್ರೆ ಹಿಂದಿನ ಶತಮಾನ ಮುಗಿದು ಮುಂದಿನ ಶತಮಾನ ಶುರುವಾಗ, 20ನೇ ಶತಮಾನ ಮುಗಿದು 21ನೇ ಶತಮಾನ ಶುರುವಾಗುವಾಗ ಬಂದಿದ್ದಂತಹ ಒಂದು ಟಿವಿ ಧಾರಾವಾಹಿಯಲ್ಲಿ ಈ ಪದ್ಯವನ್ನ ತುಂಬಾ ಪ್ರಭಾವಿಯಾಗಿ ಬಳಸ್ಕೊಂಡಿದ್ರು. ಆ ಧ್ವನಿ ಅದು ಹೇಗಿತ್ತು ಅಂತಂದ್ರೆ, ಯಾರಿಗೆ ಶಿವಾಜಿಯ ಕುರಿತಾಗಿ ಸಹನೆ ಇಲ್ಲವೋ ಅವರಿಗೆ ಖಂಡಿತವಾಗಿ ಉರಿ ಹತ್ತುವ ಹಾಗಿತ್ತು. ಎಷ್ಟರ ಮಟ್ಟಿಗೆ ಆ ಉರಿ ಹೋಯಿತು ಅಂತಂದ್ರೆ, ಆ ಧಾರಾವಾಹಿಯನ್ನು ಮಧ್ಯದಲ್ಲಿ ನಿಲ್ಲಿಸಿದ್ರು. ಆ ಧಾರಾವಾಹಿಯನ್ನು ಮುಂದುವರಿಲಿಕ್ಕೆ ಬಿಡ್ಲಿಲ್ಲ.
ಇವತ್ತಿಗೂ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹೋದ್ರೆ ಇದನ್ನ ನೀವು ಕೇಳ್ಬೋದು, ದಾವಾ ಧ್ರುವ ದಂಡ ಪರವರು ಹೇಗೆ ಅದನ್ನ ಚಿತ್ರಿಸಿದ್ದಾರೆ ಅಂತ. ಹಾಗಾಗಿ ಶಿವಾಜಿ ಕೇವಲ ಅವತ್ತಿನ ಪೊಲಿಟಿಕಲ್ ಇಂಡಿಯಾವನ್ನ ಅಥವಾ ಸಾಂಸ್ಕೃತಿಕ ಭಾರತವನ್ನ ಮಾತ್ರವಲ್ಲ, ಆ ಕಾಲದ ಚಿಂತನೆಯನ್ನೇ ಆತ ಪ್ರಭಾವಿಸಿದ್ದ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಟಿಕೊಡ್ತಾರೆ. ಈ ಸನ್ಯಾಸಿ ಅಲೆಗಳಿಗೆ ಮುಖ ಕೊಟ್ಟು ಕುಳಿತ ಸನ್ಯಾಸಿ ಇದನ್ನೇನೋ ಮುಳುಗಿಕೊಳ್ತಾ ಇರ್ತಾರೆ. ಅವಾಗ ಒಬ್ಬ ಶಿಷ್ಯ ಬಂದು ಕೇಳ್ತಾನೆ, ಕೇಳಿಸ್ಕೊಳ್ತಾನೆ ಆತ ಏನ್ ಹೇಳ್ತಾ ಇದ್ದಾರೆ ಅಂತ. ಇದನ್ನ ಹೇಳ್ತಾ ಇದ್ದಾರೆ, ಇದು ಯಾರ ಕುರಿತಾಗಿ ಹೇಳ್ತಾ ಇದ್ದಾರೆ? ಶಿವಾಜಿಯ ಕುರಿತಾಗಿಯಾ? ಶಿವಾಜಿ ಅವನ ಕುರಿತಾಗಿ? ವಿವೇಕಾನಂದರು, ಆ ಸ್ವಾಮೀಜಿ ವಿವೇಕಾನಂದರು ಅವರು ಬದುಕಿದ್ದ ಕಾಲದಲ್ಲಿ ವ್ಯಾಪಕವಾಗಿದ್ದ ಶಿವಾಜಿಯ ವ್ಯಕ್ತಿ ಚಿತ್ರಣ ಹೀಗಿತ್ತು ಅನ್ನುವ ಒಂದು ತೋರ್ಬೆರಳಿನ ಕೃತಿ, ಇನ್ನೊಂದು ಹೆಸರು ಕೂಡ ಇದೆ, ಮತ್ತೊಂದು ಕೃತಿ ಕೂಡ ಇದೆ, ತೋರ್ಬೆರಳು ಮಾಡಿ ತೋರಿಸ್ತಾರೆ ಹೀಗಿತ್ತು ಅಂತ. ಆಮೇಲೆ ಸ್ವಾಮಿ ವಿವೇಕಾನಂದರು ಆ ಶಿಷ್ಯರನ್ನ ಕುಳಿಸ್ಕೊಂಡು ಹೇಳ್ತಾರೆ, ಹಾಗಲ್ಲಪ್ಪ ಹೀಗೆ ಅಂತ. ಅವರು ಕಥೆಯನ್ನ ಹೇಳುವ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ. ನಾವು ಕಾದಂಬರಿಯ ಸ್ಟ್ರಕ್ಚರ್ ಅನ್ನ ನೋಡುವಾಗ ಅಥವಾ ಅದರ ನಿರ್ಮಾಣವನ್ನ ಅಥವಾ ಶರೀರವನ್ನು ನೋಡುವಾಗ ಇದೊಂದು ತುಂಬಾ ಮುಖ್ಯವಾದ ಅಂಶ ಅಂತ ಗಮನಿಸಿಕೊಳ್ಬಹುದು. ಏನು ಅಂತಂದ್ರೆ, ಕಥೆಯೊಂದನ್ನ ಕಥೆಯ ಹೇಳುವಿಕೆಯ ಮೂಲಕವೇ ಶುರು ಮಾಡೋದು. ಇದು ಭಾರತಕ್ಕೆ ಅತ್ಯಂತ ನಿಷ್ಠವಾದ ಒಂದು ಶೈಲಿ. ನಮ್ಮ ಎಲ್ಲ ಕಥೆಗಳು ಶುರುವಾಗೋದು, ಪೌರಾಣಿಕ ಕಥೆಗಳು, ಏಕದಾ ನೈಮಿಷಾರಣ್ಯೆ ಋಷಯ ಶೌನಕಾದಯ, ಅದೊಂದು ನೈಮಿಷಾರಣ್ಯ. ಅಲ್ಲಿ ಶೌನಕರು ಅವರ ವೃತ್ತಿಯೇ ಅಥವಾ ಅವರ ಕುಲದ ಧರ್ಮವೇ ಕಥೆ ಹೇಳೋದು. ಅವರಲ್ಲಿ ಕಥೆಯನ್ನ ಕೇಳೋದಕ್ಕೋಸ್ಕರನೇ ಜನ ಹೋಗಿ ಹೇಳ್ತಾ ಇದ್ರು, ಕಥೆಯೊಂದನ್ನ ಹೇಳಿ ಅಂತ. ನಮ್ಮೆಲ್ಲ ಪುರಾಣ ಕಥೆಗಳು, ಮಹಾಭಾರತಾದಿಗಳು ಕೂಡ, ನಮಗೆ ವ್ಯಾಸರು ಮಹಾಭಾರತ ಬರೆದ್ರು ಅದು ಸತ್ಯವೇ, ಆದ್ರೆ ಮನುಷ್ಯರಿಗೆ ಅದು ಬಂದು ತಲುಪಿದ ರೀತಿ ಇದೆಯಲ್ಲ, ಆ ವರ್ಷನ್ ಅಂತ ಏನ್ ಹೇಳ್ತೀವಿ ಅಥವಾ ಪ್ರಕಟಣೆ, ಅದು ಈ ಕಡೆಯಿಂದ ಬರ್ತಾ ಇರುವಂತದ್ದು. ಹಾಗೆ ಕಥೆಯೊಂದ ಹೇಳುವೆ ನಮ್ಮ ಎಲ್ಲಾ ಭಾರತದ ಎಲ್ಲಾ ಭಾಷೆಗಳಲ್ಲೂ ಇರುವಂತಹ ಒಂದು ಸೊಲ್ಲು ಇದು. ಮಗುವನ್ನ ಕೂರಿಸಿಕೊಂಡು ಹೇಳಬಹುದಾದ ಕಥೆಯೊಂದಕ್ಕೆ ಒದಗುವಂತಹ ಮುನ್ನುಡಿ. ಕಥೆಯೊಂದನ್ನ ಹೇಳ್ತೀನಿ, ಮೊನ್ನೆ ಏನಾಯ್ತು ಅಂದ್ರೆ, ಅಥವಾ ಆ ಕಾಲದಲ್ಲಿ ಏನಾಯ್ತು ಅಂತಂದ್ರೆ. ಇದೇ ಶೈಲಿಯಲ್ಲಿ ಓಪನ್ ಅಪ್ ಆಗತ್ತೆ ಯುಗಾವತಾರ ಕೂಡ, 70 ವರ್ಷಗಳ ಹಿಂದೆ ಅಂತ. ಅದು ವಿವೇಕಾನಂದರು ಕೂತ್ಕೊಂಡು ಹೇಳ್ತಾ ಇದ್ದಂತಹ ಕಥೆ. ಅಲ್ಲಿಂದ ಆತನ ಹಿನ್ನೆಲೆಯನ್ನು, ಆ ಕಾಲದ ಭಾರತದ ಚಿತ್ರವನ್ನು ತುಂಬಾ ಸ್ಪಷ್ಟವಾಗಿ, ತುಂಬಾ ತೇಜಪೂರ್ಣವಾದ ಶಬ್ದಗಳ ಮೂಲಕ ಕಟ್ಟಿಕೊಡ್ತಾ ಹೋಗ್ತಾರೆ. ಅದೊಂದು ಅವರು ಬೆಂಗಳೂರಿನವರು ಅಥವಾ ಬೆಂಗಳೂರಿನಲ್ಲಿ ಕುಳಿತು ಆ ಉಪನ್ಯಾಸವನ್ನ ಮಾಡ್ತಾ ಇದ್ರು ಅನ್ನುವ ಕಾರಣಕ್ಕೋ ಏನೋ ಬೆಂಗಳೂರಿನ ಚಿತ್ರಣವನ್ನ, ಕರ್ನಾಟಕದ ಚಿತ್ರಣವನ್ನ ತರೋದನ್ನ ಮರೆಯೋದಿಲ್ಲ. ಒಂದ್ ಕಡೆ ಬರೀತಾರೆ ಅವರು, ಆ ಕಾಲದ ಭಾರತದಲ್ಲಿ ಭಾರತೀಯ ಸಂಸ್ಕೃತಿ ಅಥವಾ ಹಿಂದೂ ಶ್ರದ್ಧೆ ಆಚರಣೆಗಳು ಉಳಿದುಕೊಂಡು ಬಂದಿದ್ದು ಪ್ರಾಯ ಕರ್ನಾಟಕದಲ್ಲಿ ಮಾತ್ರ. ಅಲ್ಲಿಯೂ ಬಿಜಾಪುರದವರಿದ್ರು, ಅಂಥದ್ರಲ್ಲಿಯೂ ಬೆಂಗಳೂರಿನಲ್ಲಿ ಅಂತ ಬರೀತಾರೆ. ಇಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ, ಶಿವಾಜಿ ಕೂಡ ಬೆಂಗಳೂರಿಗೆ ಬರುವ ಸಂದರ್ಭ ಬಂತು. ಅವರ ತಂದೆ, ಶಿವಾಜಿಯ ತಂದೆ ಆದಿಲ್ಶಾಹಿಗಳ ಇವುಗಳಲ್ಲೇ ಇದ್ದವರು, ಅವರು ಕೂಡ ಒಬ್ಬ ಸರದಾರರಾಗಿ ಇದ್ದಂತವ್ರು. ಹಾಗಾಗಿ ಮಗನಿಗೂ ಬೆಂಗಳೂರಿಗೆ ಬರುವ ಸಂದರ್ಭ ಬಂತು. ಬೆಂಗಳೂರಿನ ಬದುಕನ್ನ ಶಿವಾಜಿ ನೋಡ್ತಾರೆ. ನೋಡುವುದರ ಮೂಲಕ ಒಂದು ಸ್ಫೂರ್ತಿಯನ್ನ ಪಡೆದುಕೊಳ್ತಾರೆ. ಹಿಂದೂ ಜೀವನವನ್ನ ಕಟ್ಟುವ ಒಂದು ಸ್ವರಾಜ್ಯವನ್ನ ನಾನು ನಿರ್ಮಿಸಬಹುದಾದ್ರೆ ಇಂಥದ್ದೊಂದು ಮಾದರಿಯನ್ನ ನಾನು ಅಂದ್ಕೊಳ್ಬಹುದೇನೋ ಅಂತ. ಕರ್ನಾಟಕಕ್ಕೆ ಅದೊಂದು ಹೆಮ್ಮೆ, ಬೆಂಗಳೂರಿಗೂ ಕೂಡ ಅದೊಂದು ಹೆಮ್ಮೆ. ಅದರ ಜೊತೆಗೇನೆ ಪುಣೆ ಏನಿತ್ತು, ಶಿವಾಜಿಯ ನೆಲ, ಪುಣೆಯ ಪರಿಸ್ಥಿತಿ ಏನಿತ್ತು ಅಂತ ಕಟ್ಟಿಕೊಡ್ತಾರೆ. ಅಲ್ಲಿ ಯಾವ ಗುಡಿಗೋಪುರಗಳು ಕೂಡ ಸ್ವಸ್ಥವಾದ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಪೂಜಾ ಕೈಂಕರ್ಯಾದಿಗಳು ನಡೀತಾ ಇರಲಿಲ್ಲ. ಹಿಂದೂ ಶ್ರದ್ಧೆಯ ಮುಕ್ತವಾದ ಆಚರಣೆಗೆ ಅವಕಾಶ ಇರಲಿಲ್ಲ. ಈ ರೀತಿಯದನ್ನ ಹೇಳ್ತಾ, ಆದ್ರೆ ಬೆಂಗಳೂರಿನಲ್ಲಿ ಅದಿತ್ತು. ಇದು ಕೂಡ ಆ ಕೃತಿ ತನ್ನ ಇಡೀ ಹರಿವಿನಲ್ಲಿ ಬಳಸ್ಕೊಂಡು ಬಂದಿರುವಂತಹ ಒಂದು ಪ್ರಭಾವಿಯಾದ ಶೈಲಿ. ಏನು ಅಂತಂದ್ರೆ ಕಾಂಟ್ರಾಸ್ಟ್, ವ್ಯತ್ಯಾಸವನ್ನ ಕಾಣಿಸುವಂಥದ್ದು. ಕಾಂಟ್ರಾಸ್ಟ್ ಇಷ್ಟು ಪ್ರಭಾವಿಯಾದ ಟೂಲ್ ಅದು ಅಥವಾ ಸಾಧನ ಒಬ್ಬ ಕೃತಿಕಾರನಿಗೆ ಅತ್ಯಂತ ಪ್ರಭಾವಿಯಾಗಿ ಒಂದು ಸಂಗತಿ ಏನಾದ್ರು ತಲುಪಿಸ್ಕೊಡುತ್ತೆ. ವಸ್ತುತಃ ನಮ್ಮ ಕ್ಲಾಸ್ ರೂಮ್ಗಳಲ್ಲಿ ಇವತ್ತಿನ ಮಕ್ಕಳಿಗೆ ನಾವು ಇತಿಹಾಸವನ್ನ ಪಾಠ ಮಾಡೋದಾದ್ರೂ ಕೂಡ ಈ ಟೂಲ್ ಅನ್ನ, ಈ ಸಾಧನವನ್ನ ಅತ್ಯಂತ ಸಮರ್ಥವಾಗಿ ಬಳಸ್ಕೊಳ್ಬಹುದು. ಉದಾಹರಣೆಗೆ, ಭಾರತದಲ್ಲಿ ಸ್ತ್ರೀಯರ ಪರಿಸ್ಥಿತಿ, ಮಿಡಿವಲ್ ಟೈಮ್, ಮಧ್ಯಯುಗದಲ್ಲಿ ಭಾರತದಲ್ಲಿ ಸ್ತ್ರೀಯರ ಪರಿಸ್ಥಿತಿ ಅಂತ ಯಾವುದೋ ಒಂದು ಅಧ್ಯಾಯ ಇರುತ್ತೆ ಅಂತಾದ್ರೆ, ಅದೇ ಹೊತ್ತಿಗೆ ಪ್ರಪಂಚದ ಬೇರೆ ಸಂಸ್ಕೃತಿಗಳಲ್ಲಿ, ಬೇರೆ ದೇಶಗಳಲ್ಲಿ ಏನಿತ್ತು ಪರಿಸ್ಥಿತಿ ಅಂತ ನೋಡಿದ್ರೆ ಆವಾಗ ಗೊತ್ತಾಗತ್ತೆ ಭಾರತದ ಪರಿಸ್ಥಿತಿ ಸಹನೀಯವಾಗಿತ್ತೋ ಇಲ್ವೋ ಅನ್ನುವಂಥದ್ದು. ಹಾಗಾಗಿ ಕಾಂಟ್ರಾಸ್ಟ್ ಅನ್ನೋದೇನಿದೆಯಲ್ಲ, ಅತ್ಯಂತ ಉಪಯೋಗಿಯಾದ, ಪ್ರಭಾವಿಯಾದ, ಓದುಗನ ಮೇಲೆ ಚಿರಸ್ಥಾಯಿಯಾದ ಅನುಭೂತಿಯನ್ನ ಉಳಿಸಿರುವಂತಹ ಒಂದು ಕಥಾ ಕಥನ ಸಾಧನ. ಎಷ್ಟು ಚೆನ್ನಾಗಿ ತರ್ತಾರೆ
ಪ್ರಕಾರ ಈ ಕಾಂಟ್ರಾಸ್ಟ್ ನಂತರ ಮುಂದೆ ಶಿವಾಜಿ ಅಫ್ಜಲ್ ಖಾನ್ ಕೊಂದಾಕ್ತಾನೆ ಅನ್ನೋ ಕಥೆ ತುಂಬಾ ಪ್ರಸಿದ್ಧವಾದ್ದು. ಅದನ್ನ ಹೇಳ್ತಾ ಅಫ್ಜಲ್ ಖಾನ್ ಆತನ ಶಿವಾಜಿಯ ಆಲಿಂಗನ ಮಾಡಿದಾಗ ಆತ ಕೊಲ್ಲುವುದಕ್ಕೆ ಹೊರಟ, ಚೂರಿಯನ್ನ ಮೊದಲು ಇರಿದ. ಆದ್ರೆ ಶಿವಾಜಿ ತುಂಬಾ ಮುನ್ನೋಟ ಇರುವಂತಹ ಆಕಾಂಕ್ಷಿ ಪ್ರಭು ತಮ್ಮ ಶರೀರವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಲೋಹದ ಕವಚವನ್ನ ಧರಿಸಿಯೇ ಹೋಗಿದ್ರು. ಅದೇ ಸಮಯವನ್ನ ಬಳಸಿ ಶಿವಾಜಿ ತಮ್ಮ ವ್ಯಾಖ್ಯಾನಕದಿಂದ ಆತನ ಹೊಟ್ಟೆಯನ್ನ ಬಗಿತಾರೆ ಅಂತ ಹೇಳ್ತಾರೆ. ಅಂದ್ರೆ ಇದರ ಪ್ರೆಸೆಂಟೇಶನ್ ಅನ್ನ ಹೊಟ್ಟೆ ಬಗಿದ್ರಿಂದ ಆತನ ಕರುಳು ಹೊರಗಡೆ ಬಂದೋಯ್ತು. ಆತ ಅರಿಸ್ಕೊಳ್ಳೋದಕ್ಕೆ ಶುರು ಮಾಡ್ದ. ಹೊರಗೆ ಬೀಳ್ತಾ ಇದ್ದ ಕರುಳನ್ನ ಒಳಗೆ ತಾನೇ ತನ್ನ ಕೈಯಿಂದ ಹಾಕೊಂಡು ಹೊರಗಡೆ ಓಡಿ ಹೋಗ್ತಾ ಇದ್ದ. ಆ ಹೊತ್ತಿಗೆ ಶಿವಾಜಿ ಧಾವಿಸ್ಬಿಟ್ಟು ಅವನ್ನ ಕಡಿದು ಚೆಲ್ಲಿ ಬಿಡ್ತಾರೆ ಅಂತ. ಇದಿಷ್ಟು ಸರಿ ಒಬ್ಬ ವೀರ ಪುರುಷ, ಒಬ್ಬ ಕ್ಷಾತ್ರದ ಹಿನ್ನೆಲೆ ಇರುವಂತಹ ಒಬ್ಬ ಯೋಧ ಮಾಡಬಹುದಾದ ಕಾರ್ಯವೇ. ಆದ್ರೆ ಅದರ ಮುಂದಿನ ಹಂತ, ಆ ಅಫ್ಜಲ್ ಖಾನ್ನ ಶಿರವನ್ನ ತಗೊಂಡೋಗಿ ತನ್ನ ತಾಯಿಗೆ ಮಾತೆ ಜಿಜಾಬಾಯಿಗೆ ತೋರಿಸ್ತಾನೆ. ಆಕೆ ಒಂದು ವ್ಯವಸ್ಥೆ ಮಾಡ್ತಾಳೆ. ಆ ಶಿರಕ್ಕೆ, ಕಡಿದು ಬಂದಿರುವ ಶತ್ರುವಿನ ಶಿರಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಳೆ. ಕೋಟೆಯ ಒಂದು ಭಾಗದಲ್ಲಿ ಅದನ್ನ ಇಡಿಸಿ ಅದಕ್ಕೆ ಯಥಾಯೋಗ್ಯವಾದ ಸಮ್ಮಾನವನ್ನ ಮಾಡ್ತಾಳೆ. ಒಂದು ಮೃತ ಶರೀರಕ್ಕೆ ಭಾರತದಲ್ಲಿ ಯಾವ ಒಂದು ಗೌರವನ ತೋರಿಸಲಾಗುತ್ತೋ ಅದನ್ನೆಲ್ಲ ಆಕೆ ಕೊಡ ಮಾಡ್ತಾಳೆ. ಇದಿಷ್ಟನ್ನ ಹೇಳ್ಬಿಟ್ಟು ಕೃತಿಕಾರ ತಾವು ಅಪಿಯರ್ ಆಗ್ತಾರೆ ಯುಗಾವತಾರದಲ್ಲಿ. ಇದು ಕೇವಲ ಕಥೆ ತನ್ನ ಒಂದೇ ಹರಿವಿನ ಮೂಲಕ ಹರಿದುಕೊಂಡು ಹೋಗ್ತಾ ಇರುವಂತದ್ದಲ್ಲ. ಮಧ್ಯೆ ಮಧ್ಯೆ ಕೃತಿಕಾರ ತುಂಬಾ ಓಪನ್ ಅಪ್ ಆಗಿ ಬಂದ್ಬಿಡ್ತಾರೆ. ಇವತ್ತಿನ ಕೆಲವು ಕಥಾನಕಗಳಲ್ಲಿ ಆ ರೀತಿ ಕೃತಿಕಾರ ಬರಬಾರ್ದು, ಅದು ಕಥೆಯ ಓದಕ್ಕೆ ಹಿನ್ನಡೆ ಆಗುತ್ತೆ, ಅದು ಕೃತಿ ಮತ್ತು ಓದುಗನ ನಡುವೆ ಬರಬಹುದಾದ ಒನ್ ಆಫ್ ದ ಅಬ್ಸ್ಟ್ರಕ್ಷನ್ಸ್ ಅಂತೆಲ್ಲ ಮಾತಾಡ್ತಾರೆ. ಆದ್ರೆ ಯುಗಾವತಾರವನ್ನು ಓದುವ ಸಾಮಾನ್ಯ ಓದುಗನಿಗೆ ಅದ್ಯಾವುದು ಆ ರೀತಿ ಅನ್ನಿಸುವ ರೀತಿಯಲ್ಲಿ ಇಲ್ಲ. ಯಾಕಂದ್ರೆ ಅದಷ್ಟು ಸಹಜವಾಗಿ ಮೂಡಿಬಿಡುತ್ತೆ. ಸರಿ, ಇಲ್ಲಿ ಕೃತಿಕಾರ ಬಂದು ಹೇಳ್ತಾರೆ, ನೋಡಿ ಇದುವೇ ಭಾರತೀಯ ಸಂಸ್ಕೃತಿಗೂ ಭಾರತದಲ್ಲದ ಮರಳುಗಾಡಿನ ಸಂಸ್ಕೃತಿಗೂ ಇರುವಂತಹ ವ್ಯತ್ಯಾಸ. ಅಷ್ಟು ಹೇಳ್ಬಿಟ್ಟು ವಿಜಯನಗರದ ಕಾಲದಲ್ಲಿ ಕೊನೆಯ ರಾಜ ಅಳಿಯ ರಾಮರಾಯ ಅಂತ ಪ್ರಸಿದ್ಧವಾಗಿರುವಂತಹ ಚಕ್ರವರ್ತಿ, ಆತ ಕೊನೆಯ ಯುದ್ಧದಲ್ಲಿ ತಾಳಿಕೋಟೆ ಯುದ್ಧ ಅಂತ ಯಾವ್ದನ್ನು ಹೇಳ್ತೀವಿ, ಯಾವುದು ವಿಜಯನಗರದ ಮಹಾಪತನಕ್ಕೆ ಕಾರಣವಾಯಿತು ಆ ಯುದ್ಧ. ಆ ಯುದ್ಧದಲ್ಲಿ ಆವಾಗಲೇ ಆತನಿಗೆ 80 ವರ್ಷ ಅಂತ ಹೇಳ್ತಾರೆ ಇತಿಹಾಸಕಾರರು. ಅಲ್ಲಿ ಆತನ ಕೊಲೆಯಾಗುತ್ತೆ. ಆತನ ಶಿರವನ್ನ ಬಿಜಾಪುರ ಸುಲ್ತಾನರು ಹೇಗೆ ನಡೆಸ್ಕೊಂಡ್ರು, ಆತನ ಶಿರವನ್ನ ಒಳಗಡೆ ಇರುವ ಮಾಂಸಾದಿಗಳನ್ನೆಲ್ಲ ತೆಗೆದು ಅದನ್ನ ಟೊಳ್ಳಾಗಿಸಿ ಅದನ್ನು ತಗೊಂಡು ಹೋಗಿ ಬಿಜಾಪುರದ ಚರಂಡಿಯೊಂದರ ಬಾಯಿಗೆ ಇಡ್ತಾನೆ. ಏನು, ಅವನ ಬಾಯಿಯಿಂದ ಅಂದ್ರೆ ರಾಜರಾಮನ ಬಾಯಿಯಿಂದ ಕೊಳಚೆ ನೀರೆಲ್ಲ ಹೊರಗೆ ಬರುವಂತೆ ವ್ಯವಸ್ಥೆ ಮಾಡ್ತಾನೆ. ಇಷ್ಟು ಪ್ರಭಾವಿಯಾದ ಕಾಂಟ್ರಾಸ್ಟ್ ಇದೆಯಲ್ಲ, ಇದು ಓದುಗನಿಗೆ ಒಂದು ದಿಸ್ ಇಸ್ ಡಾರ್ಕ್, ದಿಸ್ ಇಸ್ ವೈಟ್ ಅನ್ನುವಂತಹ ಇದನ್ನ ಕಟ್ಕೊಟ್ಬಿಡುತ್ತೆ. ಇದೇ ರೀತಿಯ ಕಾಂಟ್ರಾಸ್ಟ್ ಅನ್ನ ಮುಂದೂ ಕೂಡ ಬಳಸ್ಕೊಂಡು ಹೋಗ್ತಾರೆ. ಈ ಕಾಂಟ್ರಾಸ್ಟ್ ಅನ್ನೋದು ಈ ಕೃತಿಯ ಉದ್ದಕ್ಕೂ ಕಂಡು ಬರುವಂತಹ ಒಂದು ಪ್ರಬಲವಾದ ಟೂಲ್ ಅಂತ ನಾವು ಹೇಳಬಹುದು. ರಾಷ್ಟ್ರೋತ್ಥಾನ ಸಾಹಿತ್ಯ ಕುರಿತಾಗಿ ಬೆಳಗಿಂದ ನಾವು ಚರ್ಚೆ ಮಾಡಿದ್ವಿ. ನಡುವೆ ಅವರ ಯೋಗದಾನವನ್ನ ನೆನೆಸ್ಕೊಂಡ್ವಿ. ಯುಗಾವತಾರ ರಾಷ್ಟ್ರೋತ್ಥಾನ ಸಾಹಿತ್ಯದ 3ನೆಯ ಕೃತಿ. 1965ರಲ್ಲಿ ಪ್ರಾಯ ರಾಷ್ಟ್ರೋತ್ಥಾನ ಸಾಹಿತ್ಯ ಬಂತು. 1967ರಲ್ಲಿ ಈ ಕೃತಿ ಬಂತು. 3 ಅಥವಾ 4ನೆಯ ಕೃತಿ ಯುಗಾವತಾರ. ಇವತ್ತಿಗೂ ಕೂಡ ಮರುಮುದ್ರಣ ಕಾಣ್ತಾ ಇದೆ. ಹೊರಗಡೆ ಇಟ್ಟಿರುವಂತಹ ಬುಕ್ ಸ್ಟಾಲ್ ಅಲ್ಲಿ ಅತ್ಯಂತ ಹೊಸ ಮುದ್ರಣ 2023ರದ್ದಿರ್ಬೇಕು. ನಾನು ಪರಿಶೀಲಿಸಿರುವಂತಹ ಮುದ್ರಣ 1980ರದ್ದು. ಇದು ಇವತ್ತಿಗೆ ಓದಬೇಕು ಅನ್ನೋರಿಗೆ, ಪುಸ್ತಕ ಖರೀದಿ ಮಾಡಿ ಓದ್ಲಿಕ್ಕೆ ದೂರ ಆಗತ್ತೆ ಅಥವಾ ಪುಸ್ತಕವನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಅನ್ನೋರಿಗೆ ಸಾಫ್ಟ್ ವರ್ಷನ್ ಅಲ್ಲಿ ಕೂಡ ಪುಸ್ತಕ ಉಪಲಭ್ಯವಿದೆ. ಹಾಗಾಗಿ ಓದಲೇಬೇಕಾದ ಕೃತಿ. ಯುಗಾವತಾರ ಅನ್ನುವ ಹೆಸರು ಕೇಳಿದಾಗ ಏನಾದ್ರೂ ಅನಿಸ್ಬೋದು, ಇದೇನು ಯುಗ ಮತ್ತೆ ಅವತಾರ? ಪ್ರಾಯೇಣ ಭಾರತೀಯ ಮನಸ್ಸಿಗೆ ಯುಗ ಅಂದಾಗ ಒಂದು ಚಿತ್ರಣ ಬರುತ್ತೆ, ಅವತಾರ ಅಂದಾಗ ಒಂದು ಚಿತ್ರಣ ಬರುತ್ತೆ. ಅದೆರಡನ್ನೂ ಕೂಡ ಬುಡದಲ್ಲಿಯೇ ಭಂಜನೆ ಮಾಡಿಯೇ ಹೊರಡ್ತಾರೆ ಕೃತಿಕಾರರು. ಯುಗ ಅಂದ್ರೆ ನಾನು ಹೇಳ್ತಾ ಇರುವಂತಹ ಚತುರ್ಯುಗಗಳ ವಿಚಾರವಲ್ಲ. ಆ ಕಾಲದ ಭಾರತ ಹೇಗಿತ್ತು ಅಂತಂದ್ರೆ ಅದೊಂದು ಬೇರೆದೇ ಕತ್ತಲ ಯುಗದಲ್ಲಿ ಬದುಕ್ತಾ ಇತ್ತು ಭಾರತ. ಆ ಯುಗಕ್ಕೆ ಬೆಳಕಿನ ಸೊಡರಿನ ಸೂಡಿಯಾಗಿ ಬಂದಂಥವ್ರು ಶಿವಾಜಿ. ಆ ಅರ್ಥದಲ್ಲಿ ನಾನು ಇದನ್ನು ಯುಗದ ಪರಿವರ್ತನೆ ಆಯ್ತಲ್ಲ, ಕಾಲದ ಪರಿವರ್ತನೆ ಆಯ್ತಲ್ಲ, ಚಿಂತನೆಯ ಪರಿವರ್ತನೆ ಆಯ್ತಲ್ಲ, ಆ ಅರ್ಥದಲ್ಲಿ ನಾನು ಇದನ್ನ ಯುಗ ಅಂತ ಕರಿತೇನೆ ಅಂತ ವಿವರವಾದ ವಿವರಣೆಯನ್ನ ಕೊಡ್ತಾರೆ. ಅದರ ಜೊತೆಗೆ ಅವತಾರ ಶಬ್ದವನ್ನ ನಮಗೆ ಭಾರತೀಯ ಮನಸ್ಸುಗಳಿಗೆ ಅವತಾರ ಅಂತ ಆದಾಗ ದಶಾವತಾರದ ಕಲ್ಪನೆ ಬರುತ್ತೆ, ಅಥವಾ ಉಪ ಅವತಾರಗಳು ಯಾವ್ದಿದೆ, ಅಂಶಾವತಾರಗಳು ಯಾವ್ದಿದೆ ಅದರ ಪರಿಕಲ್ಪನೆ ಬರುತ್ತೆ. ಆದ್ರೆ ಆ ಅರ್ಥದಲ್ಲಿ ನಾನು ಅವತಾರ ಅಂತ ಹೇಳ್ತಾ ಇರೋದಲ್ಲ. ಅವತಾರ ನನ್ನ ಅರ್ಥದಲ್ಲಿ ಪುರುಷ ಪ್ರಯತ್ನದಿಂದ ಸಾಧಿಸಲಾಗುವಂತಹ
ಮೇರು ಕೃತಿಗಳ ಕುರಿತಾಗಿ ಶಿವಾಜಿ ಒಬ್ಬ ಆದರ್ಶ ಪುರುಷನಾಗಿ ನಮಗೆ ಕಾಣ್ತಾನೆ. ಆ ಅರ್ಥದಲ್ಲಿ ನಾನು ಅವನಿಗೆ ಅವತಾರ ಪುರುಷ ಅಂತ ಹೇಳಿದ್ದು ಅಂತ. ಅಂದ್ರೆ ಶಿವಾಜಿ ಬರುವ ಮುಂಚಿನ ಭಾರತ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ, ಆ ಶ್ಲೋಕವನ್ನೇ ನೆನೆಸ್ಕೊಂಡು ಈ ಎಲ್ಲ ಕಷ್ಟ ಕೂಟಲೆಗಳನ್ನ ತೊಡೆದು ಹಾಕುವುದಕ್ಕೆ ಒಂದು ಅವತಾರವಾಗುತ್ತೆ ಅಂತ ಕಾಯ್ತಾ ಇತ್ತು ಬಿಟ್ರೆ ತಮ್ಮ ಯಾವುದೇ ಶ್ರಮವನ್ನ ಮಾಡ್ತಾ ಇರಲಿಲ್ಲ. ಪುರುಷ ಪ್ರಯತ್ನದಿಂದ ಇದು ಸಾಧ್ಯವಾದ್ದು ಅಂತ ಅಂದ್ಕೊಳ್ತಾ ಇರಲಿಲ್ಲ. ಆ ಚಿಂತನೆಯನ್ನ ಬದಲಾಯಿಸಿದವನು ಶಿವಾಜಿ ಅನ್ನುವ ಕಾರಣಕ್ಕೆ ಆತನನ್ನ ಅವತಾರ ಅಂತ ಕರಿತೀನಿ ಅಂತ ಸ್ಪಷ್ಟ ಮಾಡ್ಕೊಂಡು ಹೊರಡ್ತಾರೆ. ಇನ್ನು ನಾನು ಭಾಷೆಯ ಕುರಿತಾಗಿ ಹೇಳ್ತಾ ಇದ್ದೆ. ಒಂದಷ್ಟು ಪದಗಳನ್ನ ನೋಡಿ. ದಾಸ್ಯ ಮೋಹಿನಿ ಅನ್ನೋ ಪದ ಬಳಸ್ತಾರೆ. ಇದನ್ನ ಆಕೃತಿಯನ್ನ ಬಿಟ್ಟು ಮತ್ತೆಲ್ಲೂ ನಾನು ಬಳಕೆ ಆಗಿದ್ರು ಕಂಡಿಲ್ಲ. ದಾಸ್ಯ ಮೋಹಿನಿ ಅತ್ಯಂತ ಯುಕ್ತವಾಗಿ ಹೊಂದ್ಕೊಳ್ತಾ ಇರುವಂತಹ ಪದ. ದಾಸ್ಯ ಮುಹ ಅನ್ನುವ ಸಂಸ್ಕೃತ ಧಾತುವಿಗೆ ಅದೇ ಅರ್ಥ ಇರೋದು. ಮೋಹ ಅಂತೆಲ್ಲ ಹೇಳ್ತೀವಲ್ಲ, ಮೋಹ, ಮೋಹಿನಿ ಇತ್ಯಾದಿ ಶಬ್ದಗಳೆಲ್ಲ ಬಂದಿರುವುದು ಒಂದು ಧಾತು, ಮುಹ ಧಾತು. ಅಂದ್ರೆ ಒಂದು ರೀತಿಯ ಅಪ್ರಜ್ಞಾವಸ್ಥೆ, ಆ ಅರ್ಥದಲ್ಲಿ ಮುಹ ಧಾತು ಇದೆ. ದಾಸ್ಯವೂ ಕೂಡ ಆ ರೀತಿಯದ್ದಂಥದ್ದು ಅಂತ ಅವರು ಕೊಡುವ ವಿವರಣೆಗಳ ಚೌಕಟ್ಟಿನಲ್ಲಿ ಈ ಶಬ್ದ ಬಹಳ ಸುಂದರವಾಗಿ ಹೊಂದ್ಕೊಳ್ಳುತ್ತೆ. ಅವ್ರು ಹೇಳ್ತಾರೆ, ಭಾರತದಲ್ಲಿ ಹಿಂದೂ ಪ್ರಜ್ಞೆ ಕಳೆದು ಹೋಗಿತ್ತು, ಕ್ಷಾತ್ರ ಮರ್ತು ಹೋಗಿತ್ತು ಅನ್ನೋದ್ರ ಅರ್ಥ ಕ್ಷತ್ರಿಯರು ಇರ್ಲಿಲ್ಲ ಅಂತಲ್ಲ, ಯುದ್ಧ ಮಾಡ್ತಿರ್ಲಿಲ್ಲ ಅಂತಲ್ಲ, ಆದ್ರೆ ತಾನು ಯಾರಿಗೋಸ್ಕರ ಯುದ್ಧ ಮಾಡಬೇಕು ಅನ್ನೋ ಸ್ಪಷ್ಟತೆ ಇರಲಿಲ್ಲ. ಅವ್ರು ಕೊಡ್ತಾರೆ ಒಂದು ಉದಾಹರಣೆಯನ್ನ. ಪ್ರಾಯ ಯಾವುದೇ ವಯಸ್ಸಿನ ಭಾರತೀಯನಿಗಾದರೂ ಕೂಡ ರಕ್ತ ಕುರಿಯುತ್ತೆ. ಅಷ್ಟು ಚಂದ್ರದ ವಿವರಣೆಗಳು, ಪ್ರಭಾವಿಯಾದ ವಿವರಣೆಗಳನ್ನ ತರ್ತಾರೆ. ಅವ್ರು ಹೇಳ್ತಾರೆ, ರಜಪೂತ್ರಿದ್ರು, ತುಂಬಾ ರಕ್ತದಲ್ಲಿಯೇ ಕ್ಷಾತ್ರವನ್ನು ಹೊಂದಿರುವಂತಹ ಕುಲ. ಆದ್ರೆ ದಿಲ್ಲಿಯ ಸುಲ್ತಾನನಿಗೆ ಅಡಿಯಾಳಾಗಿ ಅವನ ಸೇವೆಯನ್ನ ಮಾಡಿಕೊಂಡು ಅವನು ಕೊಟ್ಟಿರುವ ಎಷ್ಟೋ ಒಂದು 500 ಕಾಲಾಡುಗಳ ಸರದಾರನೋ 1000 ಕಾಲಾಡುಗಳ ಸರದಾರನೋ ಹಾಕೊಂಡಿದ್ರು. ಅದರಲ್ಲಿಯೇ ತೃಪ್ತಿ ಕಾಣ್ತಾ ಇದ್ರು. ಹೊಡೆದಾಟ ಮಾಡ್ತಾ ಇರ್ಲಿಲ್ವೇ? ಮಾಡ್ತಾ ಇದ್ರು. ಸ್ವಾಭಿಮಾನ ಅನ್ನುವ ಪದದಲ್ಲಿರುವ ಸ್ವ ಶಬ್ದಕ್ಕೆ ತಾನು ಅನ್ನುವಷ್ಟೇ ಅರ್ಥ ಇತ್ತು. ತನ್ನ ಮೇಲೆ ಏನಾದ್ರೂ ಆ ಪ್ರಹಾರ ಆಯ್ತಾ, ತನ್ನ ಅಹಂಕಾರಕ್ಕೆ ಏನಾದ್ರು ಧಕ್ಕೆ ಆಯ್ತಾ, ಕತ್ತಿ ಹಿಡಿದು ನಿಂತು ಬಿಡ್ತಾ ಇದ್ರು. ಆದ್ರೆ ಸ್ವ, ರಾಜ್ಯದ ಅರ್ಥದಲ್ಲಿ ಬರುವ ಸ್ವ ಅನ್ನುವ ಪದದ ರಕ್ಷಣೆಗೋಸ್ಕರ ನಿಲ್ತಾ ಇರಲಿಲ್ಲ. ಇದಷ್ಟೇ ಅಲ್ಲ, ಅಕಬರ ಅರ್ಧ ಕಚ್ಚಿಕೊಟ್ಟ ರೊಟ್ಟಿಯನ್ನ ದಕ್ಷಿಣ ಭಾರತದೊಬ್ಬ ರಾಜ ತಂದು ಪ್ರಸಾದವೆಂದು ಸ್ವೀಕರಿಸಿ ಸಭೆಯಲ್ಲಿ ಆತ ಸಿಂಹಾಸನದ ಮೇಲೆ ಕುಳಿತು ತಿಂದಂತಹ ಸ್ಥಿತಿ. ದಾಸ್ಯದ ಮೋಹ ಅಂತಂದ್ರೆ ಹೀಗೆ ಅಂತ. ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ದಿಲ್ಲಿ ಸುಲ್ತಾನರಿಗೋ ಅಥವಾ ಬಿಜಾಪುರದ ಸುಲ್ತಾನರಿಗೋ ಒಪ್ಪಿಸಿ ಕೃತಕೃತ್ಯರಾಗ್ತಾ ಇದ್ರು ಅಂತ. ಈ ಎಲ್ಲ ವಿವರಣೆಯ ಹಿನ್ನೆಲೆಯಲ್ಲಿ ದಾಸ್ಯ ಮೋಹಿನಿ ಅನ್ನೋ ಪದ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಇನ್ನೊಂದು ವಿಜಿಗೀಷುತ, ತುಂಬಾ ಸಂಸ್ಕೃತದಲ್ಲಿ ಸುಂದರವಾದ ಶಬ್ದ. ಜಿಗೀಷ ಅಂತಂದ್ರೆ ಗೆಲ್ಲುವ ಇಚ್ಛೆ, ವಿಜಿಗೀಷ ಅಂತಂದ್ರೆ ವಿಜಯದ ಇಚ್ಛೆ ಅಂತ. ಜಯ ಎನ್ನುವ ಧಾತುವಿನಿಂದ ಬಂದಿತ್ತು. ಗೆಲ್ಲುವ ಇಚ್ಛೆ 3-4 ಸಲ ಈ ಪದವನ್ನ ಬಳಸ್ತಾರೆ. ಇನ್ನೊಂದಿದೆ ಶ್ವೇತ ವಿಪತ್ತು. ಶ್ವೇತ ವಿಪತ್ತು ಅಂತ ಈ ಮೊಘಲರದ್ದು ಆದಿಲ್ಶಾಹಿಗಳದ್ದೆಲ್ಲ ಮುಗಿತಲ್ಲ, ಅದಾದ್ಮೇಲೆ ಅಥವಾ ಅದೇ ಹೊತ್ತಿಗೆ ಹೆಚ್ಚು ಕಡಿಮೆ ದಕ್ಷಿಣ ತೀರದಲ್ಲಿ ಈ ವಿಪತ್ತು ಕಾಣಿಸ್ಕೊಳ್ತಾ ಇತ್ತು, ಶ್ವೇತ ವಿಪತ್ತು. ಡಚ್ಚರು, ಫ್ರೆಂಚರು, ಬ್ರಿಟಿಷರು ಅವೆಲ್ಲ ಕಾಣಿಸ್ಕೊಳ್ತಾ ಇದ್ರಲ್ಲ, ಅವ್ರನ್ನೆಲ್ಲ ಸೇರಿಸಿ ಶ್ವೇತ ವಿಪತ್ತು ಅನ್ನುವ ಪದವನ್ನು ಬಳಸ್ತಾರೆ. ಹಾಗೇನೆ ಇದೊಂದು ಹರಿಸಮಾಸ, ದಾಸ್ಯಗತ್ತಲೆ, ದಾಸ್ಯದ ಅಂಧಕಾರ ಅನ್ನೋ ಅರ್ಥ. ಹಾಗೇನೆ ಮಂತ್ರೋದ್ಗಾತ. ಇನ್ನೊಂದು ಪದ ತರ್ತಾರೆ, ಕುರುಬಶಾಹಿ. ಕುರುಬಶಾಹಿ ಅಂತ ಅಂದ್ರೆ ದಕ್ಷಿಣದಲ್ಲಿ ನಮ್ಮ ಪ್ರಾಯಣ ಕರ್ನಾಟಕ, ಮೈಸೂರು ಕರ್ನಾಟಕದ ಕಡೆಯಲ್ಲಿ ಇದ್ದಿರುವಂತಹ ಕುರುಬ ಸಮುದಾಯದ ಯಾವುದೋ ಒಬ್ಬ, ಅವರ ಹೆಸರನ್ನು ತರ್ತಾರೆ, ಪ್ರಸಿದ್ಧವಾದ ರಾಜ. ಆ ಕುರುಬಶಾಹಿ ಅನ್ನೋ ಪದವನ್ನು ತರ್ತಾರೆ. ಏವಂಚ ಸಂಸ್ಕೃತದ ಹಲವಾರು ಪದಗಳು ವೃದ್ಧಿಂಗತವಾಯಿತು, ವೃದ್ಧಿಂಗತವಾದ ಇತ್ಯಾದಿ ಪದಗಳು ಅಂದ್ರೆ ವೃದ್ಧಿಯನ್ನು ಪಡೆದಿರುವ. ಹಾಗೇನೆ ಭಾಷೆಯ ಪದಗಳ ಬಳಕೆ ಮಾತ್ರವಲ್ಲ, ಅಲಂಕಾರವನ್ನು ಕೂಡ ಬಳಸ್ತಾರೆ. ಕೃತಿಯೊಂದು ಇತಿಹಾಸ ನಿಷ್ಠವಾಗುತ್ತಲೇ, ಐತಿಹಾಸಿಕ ಸಂಗತಿಗಳಿಗೆ ಯಾವುದೇ ಮೋಸ ಮಾಡದಲೇನೆ ಭಾಷೆಯನ್ನು ಸಮರ್ಥವಾಗಿ ದುಡಿಸಿಕೊಳ್ತಾ ಅಲಂಕಾರವನ್ನು ತರೋದಿದೆಯಲ್ಲ, ಇದು ಒಂದು ಮೇಲ್ಮಟ್ಟದ ಕೃತಿ ಕೌಶಲವನ್ನ ಬೇಡುತ್ತೆ. ನೋಡಿ, ಒಂದು ಉತ್ಪ್ರೇಕ್ಷ ಅಲಂಕಾರ ನಾನು ಅವ್ರ ಕೃತಿಯಿಂದ ಹೇಳೋದಾದ್ರೆ, ಭವಾನಿ ಅನ್ನೋದು ಶಿವಾಜಿಯವರ ಖಡ್ಗ. ಆ ಖಡ್ಗಕ್ಕೆ ಅವರು ವಿಜಯಕ್ಕೋಸ್ಕರ ಹೊರಟು ನಿಂತಾಗ ಖಡ್ಗದಲ್ಲಿ ಸ್ವತಃ ಭವಾನಿಯೇ ಆವಿಷ್ಟಳಾದಳೇನೋ ಅನ್ನುವಂತಿತ್ತು ಅನ್ನುವಂಥದ್ದು. ಹಾಗೇನೆ ಜಗನ್ನಾಥ್ ಸರ್ಕಾರರು ಬಳಸಿರುವಂತಹ ಉಪಮೆಯನ್ನ ತಾವು ತರ್ತಾರೆ. ಉಪಮೆಯ ಕುರಿತಾದ ಅವರ ಪ್ರೀತಿಯನ್ನು ನಾವು ಕೃತಿಯಲ್ಲಿ ಆವಾಗ ನೋಡಬಹುದು. ಕೆಲವೊಂದಿಷ್ಟು ಕವಿ ಸಮಯ,
ಇದಂತೂ ಕವಿ ಸಮಯ 2 ಸಲ ಬರುತ್ತೆ ಈ ಕೃತಿಯಲ್ಲಿ. ಕವಿ ಸಮಯದ ಮಾತು ಬಂದಿದ್ರಿಂದ ಈ ಮಾತನ್ನು ಹೇಳ್ಬೇಕಾಗತ್ತೆ. ಪ್ರಾಯಣ ಕನ್ನಡದ ಕವಿಗಳು ಸಂಸ್ಕೃತದವರನ್ನೂ ಸೇರಿದಂತೆ ನಾವು ಹೊಸದಾದ ಕವಿ ಸಮಯಗಳನ್ನ ಕಳೆದ 100 ವರ್ಷಗಳಲ್ಲಿ ಸೃಷ್ಟಿಸಿದ್ದು ನನ್ನ ಗಮನಕ್ಕಂತೂ ಬಂದಿಲ್ಲ. ನಾವು ಅದೇ ಕವಿ ಸಮಯನ ಬಳಸ್ಕೊಳ್ತಾ ಇದ್ದೇವೆ. ಮತ್ತೆ ಹಂಸ ಕ್ಷೀರ ಹೇಗೆ ಅನ್ನು ವಿರೋಧ ಮಾಡುತ್ತೆ, ಅಥವಾ ಹಂಸಗಳು ವಸಂತ ಕಾಲದಲ್ಲಿ ಯಾವುದೋ ಒಂದು ಇದರ ಮೂಲಕ ತೂರಿ ಹೋಗ್ತವೆ ಇತ್ಯಾದಿ ಕವಿ ಸಮಯಗಳನ್ನ ಇಟ್ಕೊಂಡಿದ್ದೀವಿ. ಕವಿ ಸಮಯ ಅನ್ನೋದು ಸುಳ್ಳು ಅನ್ನೋದು ಗೊತ್ತು, ಅದನ್ನು ವಾಸ್ತವಿಕ ಜಗತ್ತಿನಲ್ಲಿ ಇರುವಂತದ್ದಲ್ಲ ಅನ್ನೋದು ಗೊತ್ತು. ಆದ್ರೆ ಕಾವ್ಯದ ಪರಿವೇಶಕ್ಕೆ ಬಂದಾಗ, ಕಾವ್ಯದ ಪರಿಪ್ರೇಕ್ಷಕ್ಕೆ ಬಂದಾಗ ಅದು ಬೇರೆ ಸೌಂದರ್ಯವನ್ನ ಕೊಡುತ್ತೆ. ಹೊವೆ ಶೇಷಾದ್ರಿ ಅವರು ಈ ಕವಿ ಸಮಯವನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾರೆ. 2 ಸಲ ಬಳಸ್ಕೊಳ್ತಾರೆ. ಏನಂದ್ರೆ, ಕೋಗಿಲೆ ಗುಲಾಬಿ ಹೂವೊಂದನ್ನ ಕೆಂಪಾಗಿ ಅರಳಿಸಬೇಕು ಅನ್ನುವ ಕಾರಣಕ್ಕೆ ರಾತ್ರಿ ಇಡೀ ತನ್ನ ದೇಹದ ರಕ್ತವನ್ನೆಲ್ಲ ಬಸಿದು ಹಾಕುತ್ತಂತೆ. ಮರುದಿವಸ ಸೂರ್ಯೋದಯವಾದಾಗ ಗುಲಾಬಿಯೇನೋ ಅರಳುತ್ತೆ, ಆದ್ರೆ ಕೋಗಿಲೆ ಸತ್ತು ಹೋಗಿರುತ್ತೆ ಅಂತ. ಇದನ್ನ ಸ್ವರಾಜ್ಯದ ಕಟ್ಟೋಣಕ್ಕೆ, ಸ್ವರಾಜ್ಯದ ನಿರ್ಮಿತಿಗೆ ಶ್ರಮ ಹಾಕಬೇಕಾದ, ತನ್ನ ಜೀವವನ್ನೇ ತೆಗೆಯಬೇಕಾದ ಪುರುಷ ಪ್ರಯತ್ನದ ಹಿನ್ನೆಲೆಯಲ್ಲಿ ತರ್ತಾರೆ. ಆದಿಭಾಗದಲ್ಲೂ ಒಮ್ಮೆ ತರ್ತಾರೆ, ಅಂತ್ಯದಲ್ಲೂ ಒಮ್ಮೆ ತರ್ತಾರೆ. ಇದು ಅಲಂಕಾರದ ಪ್ರಜ್ಞೆ ಹೊವೆ ಶೇಷಾದ್ರಿ ಅವರ ಕನ್ನಡ ಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನುವ ಕಾರಣಕ್ಕೆ. ಇದೇನು ಈಗ ನೋಡಿ, ಇವತ್ತಿನ ಕಾಲದಲ್ಲಿ ನಾವು ಈ ರೀತಿ ಮಾತನಾಡುವುದೇ ಕಷ್ಟವಾಗುತ್ತೆ. ಸೊನ್ನೆ ಅಂತ ಹೇಳೋದು, ಅಥವಾ ಒಂದನ್ನ ಒಂದಂತ ಹೇಳೋದು, ಕಾಲಿಂಗ್ ಸ್ಪೇಡ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್, ಅದನ್ನ ಮಾಡೋದೇ ತುಂಬಾ ಕಷ್ಟವಾದ ಸಂದರ್ಭ ಇದೆ. ಹೊವೆ ಶೇಷಾದ್ರಿ ಅವರು ಕೂಡ ಅದನ್ನ ಅವರ ಕೃತಿಯಲ್ಲಿ ಕಂಡು ಬರುವಂತಹ ಈ ಕಾಂಟ್ರಾಸ್ಟ್ ಅಂತ ನಾನು ಹೇಳಿದೆ, ಮರುಭೂಮಿಯ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿ ನಡುವಿನ ಆ ರೀತಿಯ ವಿಭಾಗವನ್ನ ಏನ್ ಮಾಡಿ ಕಾಣಿಸಿದ್ರು, ಅದೇನು ದ್ವೇಷ ಮೂಲದ್ದಲ್ಲ. ಅವ್ರು ಹೇಳ್ತಾರೆ, ಗುಣಗಳನ್ನು ಕೂಡ ಆಧರಿಸ್ತಾರೆ ಅವರು. ಉದಾಹರಣೆಗೆ, ಈ ಅಫ್ಜಲ್ ಖಾನ್ ಸತ್ತು ಹೋದ್ಮೇಲೆ, ಅವನ ಕೊಂದೆ ಹಾಕಿ ಆದ್ಮೇಲೆ ದಿಲೇರ್ ಖಾನ್ ಅಂತ ಇನ್ನೊಬ್ಬ ಇದ್ದ. ಅವನ ಜೊತೆ ಒಂದೊಳ್ಳೆ ಸಂಬಂಧವನ್ನ ಸ್ಥಾಪಿಸಿಕೊಳ್ಬೇಕಾದ ರಾಜಕೀಯ ಪರಿಸ್ಥಿತಿಗಳು ಅಲ್ಲಿ ನಿರ್ಮಾಣ ಆಗುತ್ತೆ. ಆದ್ರೆ ದಿಲೇರ್ ಖಾನ್ಗೆ ಘೋರ ಭಯ ಈ ಶಿವಾಜಿಯನ್ನ ಕಂಡ್ರೆ. ಅದು ಶಿವಾಜಿ ಮಹಾರಾಜರು ಕೇಳ್ತಾ ಇರೋದೇನು, ಒಂದ್ಸಲ ಬಂದು ನಮ್ಮನ್ನ ಭೇಟಿಯಾಗಿ ಆಲಂಗಿಸಿಕೊಳ್ಳಿ ಅಂತ. ಈ ಶಿವಾಜಿ ಆಲಂಗಿಸುವುದು ಅನ್ನುವ ಪದ ಅದು ಆ ಕಾಲದ ರಾಜರ ಎದೆಯಲ್ಲಿ ಭಯದ ಬತ್ತಿಯನ್ನು ಹೊತ್ತಿಸ್ತಿದ್ದಂತಹ ಒಂದು ಸಂಗತಿ. ದಿಲೇರ್ ಖಾನ್ನಿಗೆ ಆತನಿಗೆ ಭಯ ನಡಕ ಶುರುವಾಗುತ್ತೆ. ಆದ್ರೂ ತಮ್ಮ ಅತ್ಯಂತ ಹತ್ತಿರ ವಿಶ್ವಾಸ ಪಾತ್ರರಾದ ಬ್ರಾಹ್ಮಣರೊಬ್ಬರನ್ನ ಕಳಿಸಿ ಅವನಿಗೆ ಕಳಿಸಿ, ಇಲ್ಲ ಆತದ್ದೇನೂ ಆಗುದಿಲ್ಲ ಅಂತ ಹೇಳಿ ಕಳಿಸ್ಕೊಳ್ತಾರೆ. ಆತನು ಬಂದು ಒಂದು ಸೌಹಾರ್ದ ಭೇಟಿ ಆಗತ್ತೆ. ಒಬ್ಬ ಮಹತ್ವಾಕಾಂಕ್ಷಿ ಹಿಂದೂ ಸ್ವರಾಜ್ಯದ ರಾಜನಿಗೂ ಮತ್ತು ದಿಲ್ಲಿ ಸಂಸ್ಥಾನಕ್ಕೆ ಅಡಿಯಾಳಾಗಿ ನಡೆದುಕೊಳ್ತಾ ಇದ್ದಂತಹ ಮರುಭೂಮಿಯ ಸಂಸ್ಕೃತಿಯ ಪ್ರತಿನಿಧಿಗೂ ಕೂಡ ಒಂದು ಮುಖಾಮುಖಿ ಆಗತ್ತೆ, ಸೌಹಾರ್ದ ಮುಖಾಮುಖಿ ಆಗತ್ತೆ. ಅದನ್ನ ಇವರು ಗುರುತಿಸ್ತಾರೆ. ಹೇಗೆ ಹೇಳ್ತಾರೆ ನೋಡಿ, ಆತನಿಗೆ ಮಾತಿಗೆ ನಿಲ್ಲುವ ಬದ್ಧತೆ ಇದೆ. ಆತ ಬರ್ತಾ ಇರೋದು, ದಿಲೇರ್ ಖಾನ್ ಬರ್ತಾ ಇರೋದು ಪಠಾಣ ಸಂಸ್ಕೃತಿಯಿಂದ. ಇವತ್ತಿಗೂ ಆ ಮಾತಿದೆ. ನೀವು ಪಾಕಿಸ್ತಾನದ ಅಥವಾ ಬಲೂಚಿಸ್ತಾನದ ಜನಗಳನ್ನ ನೀವು ನೋಡ್ಕೊಳ್ತಾ ಇದ್ರೆ, ಪಠಾಣ್ ಜೋಗಿ ಜುಬಾನ್ ಕಾ ಹೋತಾ ಹೈ ಅಂತ ಹೇಳ್ತಾ ಇರ್ತಾರೆ ಅವರು. ಆತ ಮಾತಿಗೆ ನಿಲ್ತಾನೆ. ಈ ಪ್ರಸಿದ್ಧಿ ಇವತ್ತಿಗೂ ಇದೆ, 21ನೇ ಶತಮಾನದಲ್ಲಿ. ಅದನ್ನ ಗುರುತಿಸ್ತಾರೆ, ಹೇಳ್ತಾರೆ, ಆತ ವಸ್ತುತಃ ಪಠಾಣ. ಆತ ಆಲಂಗಿಸಿಕೊಂಡಿರುವಂತಹ ಮತ ಇವತ್ತಿಗೆ ಬೇರೆ ಇರಬಹುದು, ಆದ್ರೆ ಆತ ಒಬ್ಬ ಪಠಾಣ ಅಂತ. ಅಷ್ಟು ಇದೇ ರೀತಿ ಆಯ್ತು. ಸ್ವರಾಜ್ಯದ ಸ್ಥಾಪನೆ ಆಯ್ತು, ರಾಜ್ಯಾಭಿಷೇಕ ಆಯ್ತು. ರಾಜ್ಯಾಭಿಷೇಕ ಆಗೋದೇ ಒಂದು ದೊಡ್ಡ ಪ್ರಕರಣ ಆಯ್ತು. ಯಾಕಂದ್ರೆ ಶಿವಾಜಿ ಕ್ಷಾತ್ರ ಇದೆಯೋ, ಶಿವಾಜಿಯ ಹಿನ್ನೆಲೆಯಲ್ಲಿ ಕ್ಷಾತ್ರ ಉಂಟೋ ಇಲ್ವೋ ಅನ್ನುವ ಚರ್ಚೆಯೇ ದೊಡ್ಡದಾಯ್ತು. ಬರೀತಾರೆ ಶೇಷಾದ್ರಿ ಅವರು, ನೋಡಿ ನಮ್ಮ ಜನಗಳಿಗೆ ಹೇಗಿದೆ ಪರಿಸ್ಥಿತಿ ಅಂತಂದ್ರೆ, ಜಯಸಿಂಹನಿಂದ ಶುರು ಮಾಡಿ ಹಿಂದೂಗಳ ಒಳಗಡೆ ಆದ್ರೆ ಜಾತಿ ಸಮಸ್ಯೆ ಇದೆ, ಹಿನ್ನೆಲೆಯ ಸಮಸ್ಯೆ ಇದೆ. ಅವನು ರಾಜನಾಗ್ಬೇಕು ಅಂದ್ರೆ ಕ್ಷತ್ರಿಯ ಹೌದು ಅನ್ನುವ ಪ್ರಶ್ನೆ ಇದೆ. ಅದೇ ಒಬ್ಬ ದುರಾಡಳಿತದ ಮುಘಲ್ ಶಾಹಿ ಬಂದು ಆಡಳಿತ ಮಾಡ್ತಾ ಇದ್ರೆ ಹೋಗಿ ಮುಜರೆ ಸಲ್ಲಿಸ್ಕೊಂಡು ಬರ್ತಾರೆ. ಇವತ್ತಿಗೂ ಸಮಾಜ ಆ ರೀತಿ ಎಚ್ಚರ ಆಗಿಲ್ಲ ಅಂತ ಬರೀತಾರೆ. ಪರಿಸ್ಥಿತಿ ಪ್ರಾಯ 1967ರಿಂದ ಇವತ್ತಿಗೂ ತುಂಬಾ ಏನು ಬದಲಾಗಿಲ್ಲ. ಹಾಗಾಗಿ ಪ್ರಾಯ ಎಲ್ಲವೂ ಸತ್ತು ಹೋಗಿದ್ದ ಸಂಸ್ಕೃತಿ, ಚಿಂತನೆ, ಆಚರಣೆ, ಭಾಷೆ ಎಲ್ಲವೂ ಒಂದು ಕೊನೆಗೆ ಹುಟ್ಟಿದಂತಹ ಸಂದರ್ಭದಲ್ಲಿ ಉದಿಸಿ ಬಂದ ಈ ತೇಜಸ್ಪುಂಜ ಸಂಸ್ಕೃತ ಭಾಷೆಯ ಪುನರುತ್ಥಾನಕ್ಕೆ ಬರ್ತಾನೆ. ವಸ್ತುತಃ ಆ ಕಾಲದಲ್ಲಿ ಇವತ್ತಿಗೂ ಕೂಡ ನಮ್ಮ ರೆವೆನ್ಯೂ ಇಲಾಖೆಯಲ್ಲಿ ಬಳಕೆಯಲ್ಲಿರುವ ಬಹುತೇಕ ಪದಗಳು ಪರ್ಷಿಯನ್ ಪದಗಳು. ನಾವು ಕನ್ನಡ ನಾಡಿನಲ್ಲಿದ್ದೇವೆ, ಬದಲಾಯಿಸುವ ಪ್ರಶ್ನೆ ನಮ್ಮ ಚಿಂತನೆ ನಾವು ಬರ್ತಾ ಇಲ್ಲ. ಶಿವಾಜಿ ಕೆಲಸವನ್ನ ಮಾಡಿದ್ದ ಆತ. ಆ ಕಾಲದಲ್ಲಿ ಒಂದು ಕೃತಿ ಬರುತ್ತೆ,
ಆ ಅದು ರಾಜ್ಯ ವ್ಯವಹಾರ ಕೋಶ ಅಂತ. ರಾಜ್ಯ ವ್ಯವಹಾರ ಕೋಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಭಾರತದಲ್ಲದ ಅಥವಾ ಪರ್ಷಿಯನ್ ಮೂಲದ ಪದಗಳಿಗೆ ಭಾರತದ್ದೇ ಆದ ಪದಗಳನ್ನು ಹುಡುಕೋದು ಹೇಗೆ ಅಂತ ಅದೊಂದು ಲೆಕ್ಸಿಕನ್, ಅದೊಂದು ಡಿಕ್ಷನರಿ ತರ. ಹೇಗೆ ರಾಜಾಜ್ಞೇಯ ಪಾದಶಾಹ ಅನ್ನುವನ್ನ ರಾಜ ಅಂತ ತಿಳಿಬೇಕು. ಸ್ವಾಮಿ ಸಾಹೇಬ ಈರಿತಃ, ಸಾಹೇಬ್ರನ್ನ ಸ್ವಾಮಿ ಅಂತ ಹೇಳ್ಬೇಕು. ಅಂತಃಪುರಂತು ಧರ್ಮಿ, ಧರ್ಮಿ ಜೋ ಹೇ ಅಂತಃಪುರ ಅಂತ ಹೇಳ್ಬೇಕು, ಅದು ಸಂಸ್ಕೃತದ ನಿಷ್ಠ. ಈ ರೀತಿಯಾಗಿ ಇಡೀ ಕೃತಿ ಇದೆ, ಅದು ಇವತ್ತಿಗೂ ಉಪಲಬ್ಧ ಇದೆ, ಆನ್ಲೈನ್ ನಲ್ಲಿ ಫ್ರೀ ಆಗಿ ಸಿಗುತ್ತೆ, ಆಸಕ್ತರನ್ನು ತೆಕ್ಕೊಂಡು ನೋಡಬಹುದು. ಆತ ತಾನು 13ನೇ ವಯಸ್ಸಿನಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಂತಹ ಏನು ಎಂಬ್ಲೆಮ್ ಅಥವಾ ಆತನ ಮುದ್ರೆ ಏನಿತ್ತು ಅದು ಕೂಡ ಸಂಸ್ಕೃತದ ಒಂದು ಶ್ಲೋಕವೇ ಆಗಿತ್ತು. ಇವತ್ತಿಗೂ ನಾವು ಮಹಾರಾಷ್ಟ್ರದ ಇಡೀ ಮಹಾರಾಷ್ಟ್ರಕ್ಕೆ ಅದೇ ಭಾವನೆ ಇದೆ. ಇವತ್ತಿಗೂ ಶಿವಾಜಿಯ ಸ್ಪಿರಿಟೇ ಕಂಟಿನ್ಯೂ ಅದೇ ಏನೋ ಫ್ರೀಕ್ವೆನ್ಸಿ ಆಗ್ತಾ ಇದೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಮಹಾರಾಷ್ಟ್ರದಲ್ಲಿ ಇವತ್ತಿಗಿರುವ ಶಿವಾಜಿ ಪ್ರಜ್ಞೆಯ ಜನಗಳು ತಮ್ಮ ಕಾರಿನ ಮೇಲೆ ಅಲ್ಲಿ ಈ ಮುದ್ರೆಯನ್ನು ಹಾಕೊಂಡು ಓಡಾಡೋದನ್ನ ನಾವು ನೋಡಬಹುದು. ಅದೊಂದು ಅಷ್ಟಭುಜಾಕೃತಿಯ ಒಂದು ಮುದ್ರೆ. ಹಾಗೆ ಇನ್ನು ಹೇಳಲಿಕ್ಕೆ ತುಂಬಾ ವಿಚಾರಗಳಿದ್ದು, ಆದ್ರೂ ಸಮಯದ ಪರಿಜ್ಞಾನವನ್ನ ಇಟ್ಟುಕೊಳ್ತಾ ಕೃತಿಯನ್ನ ಇವತ್ತಿನ ಹೊಸ ತಲೆಮಾರು ಓದ್ಕೊಳ್ಬೇಕಾದಿದೆ. ಭಾಷೆ ನಮಗೆ ಇವತ್ತಿಗೆ ಒಗ್ಗುವಷ್ಟು ಸುಲಭವಾದ ಭಾಷೆ ಅಲ್ಲ ಅಂತ ಅನ್ಸಿದ್ರೆ ಅದರ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಇವತ್ತಿನ ತಲೆಮಾರಿಗೆ ಇವತ್ತಿನ ಲಿಂಗೋದಲ್ಲಿ ಕಟ್ಟಿಕೊಡುವ ಇದೇ ಕೃತಿಯನ್ನ ಇಷ್ಟೇ ಪ್ರಭಾವಿಯಾಗಿ ಸತ್ಯಕ್ಕೆ ಚ್ಯುತಿ ಬಾರದಂತೆ ಕಟ್ಟಿಕೊಡುವ ಜವಾಬ್ದಾರಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನಲ್ಲಿ ಇನ್ನು ಕಾರ್ಯರತವಾಗಿರುವಂತಹ ಹಲವಾರು ಸಾಹಿತಿಗಳ ಹೆಗಲ ಮೇಲೆ ಇದೆ ಅನ್ನುವ ಸ್ವ ಜವಾಬ್ದಾರಿಯನ್ನು ನಾವೇ ನೆನಪಿಸಿಕೊಳ್ಳುತ್ತಾ ಈ ಪ್ರಸ್ತುತಿಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ನವೀನ್ ಸರ್, ಬಹಳ ಉತ್ತಮವಾದ ಅವಲೋಕನ ನೀಡಿದಿರಿ. ಈಗಲೇ ಯುಗಾವತಾರ ಕೊಂಡ್ಕೊಂಡು ಓದೋ ಆಸೆ ಮೂಡಿಸಿದಿರಿ ಎಲ್ಲರಲ್ಲೂ. ತುಂಬಾ ಧನ್ಯವಾದಗಳು.